ಕೆಲವು ಪುಸ್ತಕಗಳನ್ನ ಆಗಾಗ ತರಿಸ್ಕೊತಾ ಇದ್ದ ನನಗೆ ನನ್ನ ಪುಸ್ತಕದ ಕಪಾಟಲ್ಲಿ ಈ 2 ಪುಸ್ತಕಗಳು ಇದ್ದವು. ಅದರಲ್ಲಿ ಬೌದ್ಧ ಧರ್ಮದ ತಿರುಳು ಅನ್ನೋ ಪುಸ್ತಕನ ಮೊದಲು ನಾನು ಅನುವಾದಕ್ಕೆ ತಗೊಂಡೆ. ನನಗೆ ಬೌದ್ಧ ಧರ್ಮದ ಒಂದು ಪುಸ್ತಕ ಅನುವಾದ ಮಾಡಬೇಕು ಅಂತ ಅನಿಸಿತ್ತು. ಆದರೆ ಇದಿಷ್ಟು ಶ್ರೇಷ್ಠ ಪುಸ್ತಕ ಅಂತ ಖಂಡಿತ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಮುನ್ನುಡಿಯನ್ನು ಓದಿದ್ದೆ. ಆಮೇಲೆ ಅದನ್ನ ಅನುವಾದ ಮಾಡ್ತಾ ಹೋದಂತೆ ಇದು ಒಳ್ಳೆಯ ಕೃತಿನೇ, ಇದು ಅನುವಾದ ಅಗತ್ಯ ಇದೆ ಅಂತ ತಿಳಿದು ಮಾಡಿದ್ದೀನಿ. ಈ ಪುಸ್ತಕದ ಮೂಲ ಲೇಖಕರು ಪಿ ಲಕ್ಷ್ಮೀ ನರಸು ಅವರು ಭೌತಶಾಸ್ತ್ರದ ಪ್ರಾಧ್ಯಾಪಕರು. ಇವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ 1800 ಸುಮಾರು ಕೊನೆಯ ದಶಕಗಳಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ಪುಸ್ತಕವನ್ನು 1907ನೇ ಇಸ್ವಿಯಲ್ಲಿ ಬರೀತಾರೆ. ಈ ಪುಸ್ತಕ ದ ಎಸೆನ್ಸ್ ಆಫ್ ಬುದ್ಧಿಸಮ್ ಅಂತ ಅದು ಜಗತ್ತಿನಾದ್ಯಂತ ಬಹಳ ಪ್ರಖ್ಯಾತವಾಗಿದೆ. ಹಲವಾರು ಮುದ್ರಣಗಳನ್ನು ಕಂಡಿದೆ. ಅದರ 2ನೇ ಮುದ್ರಣವನ್ನು 1911ರಲ್ಲಿ ಅನಗಾರಿಕಾ ಧರ್ಮಪಾಲ ಅವರು ಮುನ್ನುಡಿ ಬರೆದು ಅದನ್ನು ಪಠಿಸ್ತಾರೆ. ಆದರೆ ಈ ಪುಸ್ತಕವನ್ನು ಅಂಬೇಡ್ಕರ್ ಅವರು ಓದಲೇಬೇಕು ಅನ್ನುವ ಒಂದು ಆಸೆಯನ್ನು ಅವರ ಸ್ನೇಹಿತರು ಪಟಾಭಿ ಸೀತಾರಾಮಯ್ಯ ಅವರು ಅವರಿಗೆ ಹೇಳ್ತಾರೆ. ಬೌದ್ಧ ಧರ್ಮದ ಬಗ್ಗೆ ನನಗೆ ಒಂದು ಒಳ್ಳೆ ಪುಸ್ತಕ ಓದಬೇಕಲ್ಲ, ಯಾವುದು ಓದೋದು ಕೇಳಿದಾಗ ಅವರು ದಿ ಎಸೆನ್ಸ್ ಆಫ್ ಬುದ್ಧಿಸಮ್ ಅನ್ನೋ ಪುಸ್ತಕವನ್ನು ಉಲ್ಲೇಖಿಸ್ತಾರೆ. ಅಂಬೇಡ್ಕರ್ ಅವರು ಆ ಪುಸ್ತಕಕ್ಕೋಸ್ಕರ ಭಾರತಾದ್ಯಂತ ಹುಡುಕ್ತಾರೆ. ಆ ಪುಸ್ತಕ ಭಾರತದಲ್ಲಿ ಸಿಗ್ತಾ ಇರಲ್ಲ. ಆದರೆ ಅದು ಜಪಾನ್ ಭಾಷೆಗೆ, ಚೈನಾ ಭಾಷೆಗೆ, ಬೇರೆ ಬೇರೆ ಭಾಷೆಗಳಿಗೆಲ್ಲ ಅನುವಾದ ಆಗಿ ತುಂಬ ಪ್ರತಿಗಳು ಮಾರಾಟ ಆಗಿರ್ತವೆ. ಅವರು ಕೊನೆಗೆ ಕಲ್ಕತ್ತಾದಲ್ಲಿರುವ ರಾಜಾ ರಾಮ್ ಮೋಹನ್ ರಾಯ್ ಲೈಬ್ರರಿಯಲ್ಲಿ ಆ ಕೃತಿಯನ್ನು ಹುಡುಕ್ತಾರೆ. ಆದರೆ ಅವರಿಗೆ ಅಲ್ಲೊಂದು ಶಿಥಿಲ ಪ್ರತಿ ಸಿಗುತ್ತೆ, ಅದು ಹಾಳಾಗೋಗ್ಬಿಟ್ಟಿರುತ್ತೆ. ಬಹಳ ನೊಂದ್ಕೊಂಡು ಅವರು ಅದರ 3ನೇ ಮುದ್ರಣವನ್ನು 1948ನೇ ಇಸ್ವಿಯಲ್ಲಿ ಸಾಲ ಮಾಡಿ ಅದರ ಹಕ್ಕುಗಳನ್ನು ಪಡ್ಕೊಂಡು ಅದನ್ನು ಪ್ರಕಟಿಸಿ ಜಗತ್ತಿನಾದ್ಯಂತ ಹೆಸರುವಾಸಿ ಮಾಡ್ತಾರೆ. ಆ ಪುಸ್ತಕ ಓದಿದ ನಂತರವೇ ಅಂಬೇಡ್ಕರ್ ಅವರು ಬೌದ್ಧ ಅಂಡ್ ಇಸ್ ಧಮ್ಮ ಅನ್ನೋ ಪುಸ್ತಕವನ್ನು 1956ರಲ್ಲಿ ಬರೀತಾರೆ. ಈ ಪಿ ಲಕ್ಷ್ಮೀ ನರಸು ಅವ್ರ ಬಗ್ಗೆ ನನಗೆ ಆ ಪುಸ್ತಕದಲ್ಲಿ ಯಾವ ಟಿಪ್ಪಣಿಯೂ ಸಿಗಲಿಲ್ಲ. ಇದುವರೆಗೂ ಹುಡುಕ್ತಾನೆ ಇದ್ದೀನಿ, ಅವ್ರ ಬಗ್ಗೆ ಸಂಶೋಧನೆ ಮಾಡ್ತಾನೆ ಇದ್ದೀನಿ. ಅವ್ರ ಬಗ್ಗೆ ಮಾಹಿತಿಗಳೇ ಇಲ್ಲ. ಆದರೆ ಅವರು ಪ್ರಖ್ಯಾತ ಬೌದ್ಧ ವಿದ್ವಾಂಸರು, ನಂತರ ವಿಚಾರವಾದಿಗಳು. ಅವರು ಆ ಕಾಲದಲ್ಲೇ ಪಂಡಿತ ಅಯೋಧ್ಯದಾಸ್, ಪೆರಿಯಾರ್ ಮತ್ತು ಸಿಂಗಾರವೇಲು ಅನ್ನುವ ಪ್ರಖ್ಯಾತ ಕಮ್ಯುನಿಸ್ಟ್ ಚಿಂತಕರ ಜೊತೆ ಒಡನಾಟದಲ್ಲಿರ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋದಿಂದ ಬಂದ ನಂತರ ಮದ್ರಾಸ್ಗೆ ಹೋಗ್ತಾರೆ. ಮದ್ರಾಸಲ್ಲಿ 10 ದಿನಗಳ ಕಾಲ ಇದ್ದಾಗ ಪಿ ಲಕ್ಷ್ಮೀ ನರಸು ಅವರು ಅವ್ರ ಸ್ನೇಹಿತರ ಜೊತೆ ಅವ್ರನ್ನ ಭೇಟಿಯಾಗಿ ಈ ಬೌದ್ಧ ಧರ್ಮದ ಬಗ್ಗೆಯೂ ಮಾತಾಡ್ತಾರೆ, ಹಿಂದೂ ಧರ್ಮದ ಕಂದಾಚಾರಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರಿಗೆ ಕೋಪ ಬಂದ್ಬಿಡುತ್ತೆ. ಅವರು ಹಿಂದೂ ವೇದಾಂತದ ಬಗ್ಗೆ ಮಾತಾಡ್ತಿದ್ದಾಗ ಆ ವಿಚಾರಗಳನ್ನು ಪಿ ಲಕ್ಷ್ಮೀ ನರಸು ಅವರು ಲೇವಡಿ ಮಾಡಿರ್ತಾರೆ. ಆ ಸ್ವಾಮಿ ವಿವೇಕಾನಂದರಿಗೆ ಮತ್ತಷ್ಟು ಕೋಪ ಆಗಿ ಅವ್ರ ಸ್ನೇಹಿತರ ಮೂಲಕ ಏನು ಇವರೆಲ್ಲ ಈ ರೀತಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದು ಆಗ ಇಂಗ್ಲೀಷಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಮಾಹಿತಿ. ಆ ಮಾಹಿತಿ ಕೂಡ ಸರಿಯಾಗಿಲ್ಲ. ಅದರಲ್ಲೂ ಕೂಡ ಮತ್ತೆ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನೇ ಹೈಲೈಟ್ ಮಾಡಿ ಬರೆದಿದ್ದಾರೆ ಅಂತ ಕೆಲವು ಮಾಹಿತಿಗಳಷ್ಟೇ ನನಗೆ ಸಿಕ್ಕಿವೆ. ಹೀಗಾಗಿ ಈ ಪುಸ್ತಕವನ್ನು ಕನ್ನಡಕ್ಕೆ ಇಷ್ಟು ತಡವಾಗಿ ತರುವಂಥ ಸ್ಥಿತಿ ಬಂದಿದೆ ಅನಿಸುತ್ತೆ. ಬಹುಶಃ ಅದು ಭಾರತದಲ್ಲಿ ಈ ಪುಸ್ತಕ ಅಷ್ಟೇನು ಹೆಚ್ಚು ಪ್ರಸಿದ್ಧಿ ಆಗಿಲ್ಲ. ತೆಲುಗು ಮತ್ತು ತಮಿಳಿಗೆ ಸಂಕ್ಷಿಪ್ತವಾಗಿ ಅನುವಾದ ಆಗಿರೋದು, ಅದನ್ನೇ ನಾನು ಅನುವಾದ ಮಾಡಿದ್ದೀನಿ. ಇನ್ನೊಂದು ಇಂದಿನ ಜಗತ್ತಿಗೆ ಬೌದ್ಧ ಧರ್ಮ ಪುಸ್ತಕ ಉಪಾಸಕ ಅನ್ನಪರೆಡ್ಡಿಯವ್ರದ್ದು. ಅವರು ದೊಡ್ಡ ಬೌದ್ಧ ವಿದ್ವಾಂಸರು. ಸುಮಾರು 15 ಪುಸ್ತಕಗಳನ್ನು ಅವರು ಪಾಲಿ ಭಾಷೆಯಿಂದ ಅನುವಾದ ಮಾಡಿದ್ದಾರೆ. ಹಾಗಾಗಿ ಆ ಪುಸ್ತಕದ ಲೇಖನಗಳ ಸಂಕಲನ ಅದು. ಹಾಗಾಗಿ ಆ ಪುಸ್ತಕವನ್ನು ಅನುವಾದ ಮಾಡಿದ್ದೀನಿ. ಅದರಲ್ಲಿ ಇನ್ನೂ ಕೆಲವು ಲೇಖನಗಳಿದ್ದು ಪಾಶ್ಚಾತ್ಯರಲ್ಲಿ ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಪುನರ್ಜನ್ಮ ಈ ಥರದವೆಲ್ಲ. ನಾನು ಸ್ವಲ್ಪ ಈ ಪುನರ್ಜನ್ಮ ಈ ಥರದೆಲ್ಲ ನಮ್ಮದೇ ಇರೋದ್ರಿಂದ, ನಾನು ನಾಸ್ತಿಕನಾದ್ರಿಂದ, ನನಗೆ ಕನಿಷ್ಠ ವಿಚಾರವಾದ ಗೊತ್ತಿರೋದ್ರಿಂದ ನಾನು ಆ ಲೇಖನಗಳೆಲ್ಲ ಬಿಟ್ಟಿದ್ದೀನಿ. ನನಗೆ ಇಷ್ಟವಾದ ಅಧ್ಯಾಯಗಳನ್ನು ಮಾತ್ರ ಅನುವಾದ ಮಾಡಿದ್ದೀನಿ. ಈ ಥರದ ಗೊಂದಲಗಳು ಆ ಪುಸ್ತಕದಲ್ಲಿ ಇವೆ. ಏನೇ ಆದರೂ ಕೂಡ ಒಂದು ನನಗೆ ಗೊತ್ತಿದ್ದರೆ ಬೌದ್ಧ ಧರ್ಮದ ತತ್ವಗಳನ್ನು ನಾನಂತೂ ಪಾಲಿಸೋಕ್ಕಾಗಲ್ಲ, ನಾನು ಬುದ್ಧನಲ್ಲ. ಅನುವಾದ ಮಾಡೋಕ್ಕೊಂದು ಮನಸ್ಸಲ್ಲಿ ಬಂದಿದೆಯಲ್ಲ ವಿಚಾರ ಅಂದರೆ ನನಗೊಂದು ದೊಡ್ಡ ಆಶ್ಚರ್ಯ. ಆದ್ದರಿಂದ ಇವತ್ತು ಈ ಪುಸ್ತಕಗಳ ಬಿಡುಗಡೆ ಬಂದಿರೋ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ನನ್ನ SLC ಓದಿದ ಒಡನೋದಿ ಹಿರಿಯ ವಿಜ್ಞಾನಿ KH ರೆಡ್ಡಿ ಬಂದವರೇ ನನ್ನ ಸ್ನೇಹಿತ ಚಂದ್ರಗೌಡರು ನನಗೆ 10ನೇ ಕ್ಲಾಸ್ಮೇಟ್ ಆದ. ಬಂದ ನಮ್ಮ ಜೂನಿಯರು ಗಣೇಶ್ ಬೆಳಕವಾಡಿಯವರು ಇದ್ದಾರೆ. ಇನ್ನೂ ಈಗಿರೋದು ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರುಗಳನ್ನು ಹೇಳುವ ಅಗತ್ಯ ಇಲ್ಲ ಅಂತ ಕಾಣುತ್ತೆ.
ಹಾಗಾಗಿ ಎಲ್ರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ.